ಕತೆಗಳನ್ನು ಯಾರೇ ಮಾಡ್ಕೊಂಡ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ, 25-30 ವರ್ಷ. ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ, ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಶುರುವಾಗದೆ ಅವಾಗಲ್ವಾ. ಆ ಥರದ ಕತೆಗಳು ಮಾಡ್ಕೊಂಡು ಬಂದಾಗೆಲ್ಲ ನಮಗೂ ಒಂಥರ ಖುಷಿ ಆಯಿತು. ಗೌತಮ್ ವಿಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಅವರಿರೋದು. ಯಾಕೆಂದರೆ ಟಗರುಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ. ನಿಜವಾಗ್ಲೂ ತುಂಬ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂಥ ಅಂದರೆ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋ ರೀತಿ ಆಗ್ಬೋದು. ಈ ಒಂದು ಜೊತೆಗೆ ನಮಗೆ ಯಾರೋ ಸೇರ್ಕೊಂಡು ಥ್ಯಾಂಕ್ ಯು. ಇನ್ನು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ. ಹೌದು, ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು, ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗೆ ಆಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದಲ್ಲಿ. ಇವಾಗ ಎಲ್ಲ ಬರ್ತವೆ, ಯಾಕಂದರೆ ಒಂದು ಗೊತ್ತಿಲ್ಲ ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ. ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು, ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನ್ಗೆ ಬಂತು, ಅವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರ್ಗೆ ಬಂದಿದೆ. ನೆಕ್ಸ್ಟ್ ಪಾಲಿಟಿಕ್ಸ್ ಬರುತ್ತೆ. ಪೊಲಿಟಿಕಲ್ಗೂ ಇದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲೆಲ್ಲಿಂದ ನಾವು ಬಂದು ಕೂತ್ಕೋತಾರೆ, ಅವರೇ ಬೆಸ್ಟು ಅಂತ ಆ ಸ್ಥಿತಿ ಬರುತ್ತೆ. ಏಕೆಂದರೆ ನಾವು ಎಚ್ಚೆತ್ಕೊಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ ನೋಡಿದಾರಲ್ಲ, ಒಂದು ನಿಮಿಷಕ್ಕೆಲ್ಲ ತೋರಿಸಿ ಏನೋ ಮಾಡಿಬಿಡ್ತಾರೆ. 2.5 ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ. ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ. ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಏನೋ ಒಂದು ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ನೋಡುವ ವರ್ಗ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ. ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೆ ನಾವು ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮಸ್ತೆ. ಜೈ ಬಂಡಿ ಮಕ್ಕಳ, ಜೈ ಕಾಳಿ. ಎಲ್ರಿಗೂ ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಗೊತ್ತಾಗಿಲ್ಲ, ಬಿಟ್ಟರಷ್ಟೇ. ನಮ್ಮದು ಮರ್ಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲ ಕೇಳಿದ್ದೀವಿ ನಾವು. ಇದನ್ನು ವಯಸ್ಸಿದ್ದಾಗೆಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತೊಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬೀರದರ್ ಸರು ಮಠಾಯಿಂದನೂ ನಾವು ಜೊತೆಲಿದ್ದೀವಿ. ಹೌದೌದು. ಶರತ್ ಸಾರು, ನಾನು, ರಗಣ, ನಾವೆಲ್ಲ ಗೋಧುಳಿ ಸೀರಿಯಲಿಂದ ಬಂದಿರ್ತೀವಿ. ಅನ್ನೋದು ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗಲಿ. ಬಂಡಿ ಮಾಂಕಳವ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ. ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರ ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದನ ಇಲ್ಲಿ ಪೂಜೆ ಮಾಡಿದ್ದಾರೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ. ಎಲ್ರಿಗೂ ಒಳ್ಳೆಯದಾಗಲಿ, ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಒಂದು ಕತೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರು, ಬೀರದರ್ ಸರು, ದತ್ತಣ್ಣ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆಯ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟರ ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ.